ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಪೂಜಾ. ಇವತ್ತು ಮಂಗಳವಾರ ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಧ್ಯಾಹ್ನದ ಲಂಚ್ಗೋಸ್ಕರ ಅಂತ ಶಾವಿಗೆನ ಹಾಕಿ ಮೊಸರನ್ನ ಥರ ಮಾಡಿದ್ದೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು. ಆ ರೆಸಿಪಿ ಕೂಡ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಒಂದು ಸಿಂಪಲ್ ಆಗಿರುವಂಥ ರಂಗೋಲಿ ಡಿಸೈನ್ನ ನೋಡ್ಕೊಂಡು ಬನ್ನಿ. ಮಧ್ಯಾಹ್ನದಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಾಳೆ ದೋಸೆ ಮಾಡೋದಕ್ಕೆ ಅಂತ ಅಕ್ಕಿನ ನೆನೆ ಹಾಕ್ಕೊಂಡಿದ್ದೆ. ರೈಸ್ ಏನಾದರೂ ಮಿಕ್ಕೊಂಡಿತ್ತು ಅಂದರೆ ನೆನೆ ಮಾಡಿದಂಥ ರೈಸ್ ಏನಾದರೂ ಮಿಕ್ಕೊಂಡಿತ್ತು ಅಂದರೆ ನಾರ್ಮಲ್ ಆಗಿ ಇಡ್ಲಿ ದೋಸೆ ಏನಾದ್ರೂ ಮಾಡಿದಾಗ ಹಿಟ್ಟನ್ನು ರುಬ್ಬುವಾಗ ಮಿಕ್ಕೊಂಡಿರುವಂಥ ಅನ್ನನ ಕೂಡ ಹಾಕಿ ರುಬ್ಕೊಳ್ಳೋದು. ತುಂಬ ಜನದ ಮನೆಯಲ್ಲಿ ಈ ಥರ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಯಾರ್ಯಾರ ಮನೆಯಲ್ಲಿ ದೋಸೆ ಹಿಟ್ಟು ಅಥವಾ ಇಡ್ಲಿ ಹಿಟ್ಟನ್ನು ರುಬ್ಬುವಾಗ ಅನ್ನನ ಹಾಕಿ ರುಬ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ನಮ್ಮ ಮನೆಯಲ್ಲಿ ಅಂದರೆ ನನ್ನ ಹಸ್ಬೆಂಡ್ ಮನೆಯಲ್ಲಿ ಮತ್ತು ನಮ್ಮ ಅಮ್ಮನ ಮನೆಯಲ್ಲೆಲ್ಲ ಈ ಥರ ಅನ್ನ ಏನಾದರೂ ಮಿಕ್ಕೊಂಡ್ರೆ ರುಬ್ಬುವಾಗ ಹಾಕಿ ರುಬ್ಕೊಂಬಿಡೋದು. ಹಾಗೆ ಲಂಚ್ಗೋಸ್ಕರ ಅಂತ ಇಲ್ಲಿ ಶಾವಿಗೆಯಿಂದ ಮೊಸರನ್ನ ಥರ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ 1 ಕಪ್ನಷ್ಟು ಕಾಯಿಸಿ ಆರಿಸಿರುವಂಥ ಹಾಲು, ಹಾಗೆ ಅದೇ ಕಪ್ನಲ್ಲಿ 1 ಕಪ್ನಷ್ಟು ಮೊಸರನ್ನ ತೊಗೊಂಡಿದ್ದೀನಿ. ಇನ್ನು ಒಗ್ಗರಣೆಗೆ ಬೇಕಾಗಿರುವಂಥ ಹಸಿಮೆಣಸಿನಕಾಯಿ, ಕರಿಬೇವು, ಕೊತ್ತಂಬರಿ ಸೊಪ್ಪನ್ನೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ನಾರ್ಮಲಾಗಿ ಮೊಸರನ್ನ ಥರ ಇರುತ್ತಲ್ವ, ಅದೇ ಥರನೇ ಇರುತ್ತೆ ಟೇಸ್ಟ್ ಕೂಡ. ಅಂದರೆ ರೈಸ್ ಇಲ್ಲ ಅಂದಾಗ, ರೈಸ್ ತಿನ್ನೋದಕ್ಕೆ ಇಷ್ಟ ಇಲ್ಲ ಅಂತಂದಾಗ, ಅಕಸ್ಮಾತ್ ರೈಸ್ ಮಾಡ್ಕೊಳ್ಳೋದಕ್ಕೆ ಜಾಸ್ತಿ ಟೈಮ್ ತೊಗೊಳುತ್ತೆ ಆದರೆ ಮೊಸರನ್ನ ತಿನ್ನಬೇಕು ಅಂದಾಗ ಈ ಥರ ಶಾವಿಗೆಯಿಂದ ಮಾಡ್ಕೋಬೋದು. ಸೇಮ್ ಮೊಸರನ್ನ ಥರನೇ ಇರುತ್ತೆ, ಆದರೆ ಮಾಡ್ಕೊಳ್ಳೋದು ತುಂಬ ಸುಲಭವಾಗಿರುತ್ತೆ. ರೈಸ್ನ ಬಳಸ್ದೇ ಮೊಸರನ್ನ ಮಾಡ್ಕೋಬೋದು. ಅದಕ್ಕೆ ಇಲ್ಲಿ ಸ್ವಲ್ಪ ದಾಳಿಂಬೆ ಹಣ್ಣನ್ನು ಕೂಡ ಬಿಡಿಸಿ ಇಟ್ಕೊಂಡು ಒಂದು ಸೈಡಲ್ಲಿ 1 ಕಪ್ನಷ್ಟು ಇಲ್ಲಿ ಶಾವಿಗೆನ ತೊಗೋತಾ ಇದ್ದೀನಿ. ಶಾವಿಗೆನ ಹುರಿಯೋದು ಏನು ಬೇಡ. ನಾರ್ಮಲಾಗಿ ಶಾವಿಗೆ ಇರುತ್ತಲ್ವ ಈ ಥರ ಕಲರಲ್ಲಿ, ಅಂದರೆ ರಾ ಶಾವಿಗೆ, ಅಂದರೆ ಯಾವುದೇ ಥರ ಡ್ರೈ ರೋಸ್ಟ್ ಮಾಡದೇ ಇರುವಂತಹ ಶಾವಿಗೆನ ತೊಗೋಬೇಕು. ಹಾಗೆ ಇಲ್ಲಿ ಸ್ವಲ್ಪ ಶೂಟ್ ಕೂಡ ಮಾಡ್ಕೋತಾ ಇದ್ದೆ. ಆಲ್ರೆಡಿ 1-2ರಿಂದ 3 ಸಾರಿ ಟ್ರೈ ಮಾಡಿದ್ದೀನಿ ಇದನ್ನು, ತುಂಬ ಚೆನ್ನಾಗಿ ಬಂದಿತ್ತು. ಅದಕ್ಕೆ ಪೂಜಿಕಾ ಫುಡ್ ಇನ್ಸ್ಟಾಗ್ರಾಮ್ಗೂ ಕೂಡ ಹಾಕೋಣ ಅಂತ ಇಲ್ಲಿ ಶೂಟ್ ಮಾಡ್ಕೋತಾ ಇದ್ದೀನಿ. ಇವಾಗ ಒಂದು ಪ್ಯಾನ್ಗೆ ಸ್ವಲ್ಪ ನೀರನ್ನು ಹಾಕ್ಕೋಬೇಕು. ಅಂದರೆ ನಾರ್ಮಲಾಗಿ ಶಾವಿಗೆನ ಬೇಯಿಸ್ಕೋತೀವಲ್ವ, ಅದಕ್ಕೆ ತಕ್ಕಂತೆ ನೀರನ್ನು ಹಾಕಿ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಇದನ್ನು ಕಾಯಿಸ್ಕೋಬೇಕು. ಇನ್ನೇನು ನೀರು ಕುದೀಲಿಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ಅನ್ನೋವಾಗ 1 ಕಪ್ನಷ್ಟು ಶಾವಿಗೆನ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೋಬೇಕು. ನಾರ್ಮಲ್ ಆಗಿ ಫುಲ್ ಮೆತ್ತಗಾಗುತ್ತಲ್ವ, ಅದೇ ಥರನೇ ಬೇಯಿಸ್ಕೋಬೇಕು. ಒಂದು 10 ನಿಮಿಷನಾದ್ರೂ ಬೇಯಿಸ್ಕೋಬೇಕಾಗತ್ತೆ.
ಬೇಯಿಸಿದ ನಂತರ ಇದನ್ನು ಶೋಧಿಸ್ಕೋಬೇಕು. ಅದಕ್ಕೂ ಕೂಡ ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ. ಬೇಯಿಸ್ಕೊಳ್ಳೋವಾಗ ಉಪ್ಪನ್ನು ಮಾತ್ರ ಹಾಕಿ ಬೇಯಿಸಿ ಇಟ್ಕೊಂಡಿರೋದು. ಉಪ್ಪಿಟ್ಟು ಮಾಡೋವಾಗ ನಾವು ಸ್ವಲ್ಪ ಎಣ್ಣೆನೆಲ್ಲ ಹಾಕಿ ಬೇಯಿಸಿ ಶೋಧಿಸ್ಕೋತೀವಲ್ವ, ಆ ಥರ ಅಲ್ಲ. ಇದು ಫುಲ್ ಬೆಂದೋಗೋ ಥರ ಇದ್ರೇ, ಫುಲ್ ಬೆಂದೋದ್ರೇ ಚೆನ್ನಾಗಿ ಬರುತ್ತೆ. ಈ ಶಾವಿಗೆ ಮೊಸರನ್ನ ಥರ ಮಾಡ್ತಾ ಇದ್ದೀವಲ್ವ, ಅದಕ್ಕೆ ಬಿಡಿ ಬಿಡಿ ಆಗಿದ್ರೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಆದಷ್ಟು ಚೆನ್ನಾಗಿಯೇ ಬೇಯಿಸ್ಕೊಳ್ಳಿ. ನಂತರ ಇದನ್ನು ಶೋಧಿಸ್ಕೋಬೇಕು. ಇದ್ರ ಮೇಲೆ ತಣ್ಣೀರು ಹಾಕೋದು ಆ ಥರ ಏನೂ ಬೇಡ. ಇದು ಬೆಂದೋದ್ರೇ ಚೆನ್ನಾಗಿರುತ್ತೆ ಅಂತ ಹೇಳಿದೆ ಅಲ್ವಾ, ಇದನ್ನು ಹಾಗೇ ಇಟ್ಕೊಂಡಿರ್ತೀನಿ. ಇನ್ನೊಂದು ಸೈಡಲ್ಲಿ ಒಂದು ಮಿಕ್ಸಿಂಗ್ ಬೌಲ್ನ ಇಟ್ಕೊಂಡು ಅದಕ್ಕೆ ಈ ಬೆಂದಿರೋಂಥ ಶಾವಿಗೆನ ಸೇರಿಸ್ಕೊತೀನಿ. ಇದು ಸ್ವಲ್ಪ ಬಿಸಿ ಇರುತ್ತೆ, ಸ್ವಲ್ಪ ತಣ್ಣಗಾಗೋ ತನಕ ಬಿಡಬೇಕಾಗತ್ತೆ. ತಣ್ಣಗಾಗಬೇಕು ಅಂತ ಅದಕ್ಕೆ ನೀರೆಲ್ಲ ಹಾಕಿಬಿಟ್ರೆ ಫುಲ್ ಪುಡಿ ಪುಡಿ ಆಗಿಬಿಡುತ್ತೆ, ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಅದಕ್ಕೋಸ್ಕರ ಬಿಸಿ ಇರೋವಾಗಲೇ ಒಂದು ಮಿಕ್ಸಿಂಗ್ ಬೌಲ್ಗೆ ಸೇರಿಸಿ ಅದನ್ನು ಕಂಪ್ಲೀಟಾಗಿ ಕೂಲಾಗೋದಕ್ಕೆ ಬಿಟ್ಬಿಡ್ತೀನಿ. ಸ್ವಲ್ಪ ಈ ರೀತಿ ಸ್ಪೂನಿಂದ ಮಿಕ್ಸ್ ಮಾಡಿಕೊಂಡು, ಅಂದರೆ ಜಾಸ್ತಿ ಬೇಗ ಕೂಲಾಗಲಿ ಅಂತ. ಅದು ಸ್ವಲ್ಪ ಕೂಲಾದ ನಂತರ ಅದಕ್ಕೆ 1 ಕಪ್ನಷ್ಟು ಇಲ್ಲಿ ಹಾಲನ್ನು ತೊಗೊಂಡಿದ್ದೀನಿ, ಕಾಯಿಸಿ ಆರಿಸಿರುವಂಥ ಹಾಲು. ನಂತರ ಅದೇ ಕಪ್ನಲ್ಲಿ 1 ಕಪ್ನಷ್ಟು ಮೊಸರನ್ನ ತೊಗೊಂಡು, ಹಾಗೆಯೇ ಅರ್ಧ ಕಪ್ಪಿಂದ 3/4 ಕಪ್ ತನಕ ಮಜ್ಜಿಗೆನ ತೊಗೊಂಡಿದ್ದೀನಿ. ಅದನ್ನು ಇದರೊಳಗಡೆ ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೋಬೇಕು. ಶಾವಿಗೆನ ಬೇಯಿಸ್ಕೊಳ್ಳೋವಾಗಲೂ ಕೂಡ ಉಪ್ಪನ್ನು ಹಾಕ್ಕೊಂಡಿರ್ತೀವಿ. ಈ ಹಂತದಲ್ಲಿ ನೋಡ್ಕೊಂಡು ಸೇರಿಸಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋದು. ಇದನ್ನು ನೋಡೋದಕ್ಕೆ ಸ್ವಲ್ಪ ತೆಳು ಅಂತ ಅನಿಸ್ತಾ ಇರುತ್ತೆ. ಇದನ್ನು ಸ್ವಲ್ಪ ಹೊತ್ತು ಬಿಟ್ಟರೆ, ಒಂದು 10ರಿಂದ 15 ನಿಮಿಷ ಅಥವಾ ಅರ್ಧ ಗಂಟೆನಾದ್ರೂ ಬಿಟ್ಟರೆ ಇದು ಗಟ್ಟಿಯಾಗಿ ಆಗಿಬಿಡುತ್ತೆ. ನಾರ್ಮಲಾಗಿ ನಾವು ಮೊಸರನ್ನ ಮಾಡಿದಾಗ ಗೊತ್ತೇ ಇರುತ್ತೆ, ಮೊಸರನ್ನ ಮಾಡಿದಾಗ ಅಂದರೆ ಕಲಿಸಿದಾಗ ಪರ್ಫೆಕ್ಟಾಗಿ ಕನ್ಸಿಸ್ಟೆನ್ಸಿ ಇರುತ್ತೆ. ಅದನ್ನು ಸ್ವಲ್ಪ ಹೊತ್ತು ಬಿಟ್ಟಾಗ ಅಥವಾ ಲಂಚ್ ಬಾಕ್ಸ್ಗೆ ಏನಾದರೂ ಹಾಕಿದಾಗ ಮಧ್ಯಾಹ್ನ ಅಷ್ಟರಲ್ಲೆಲ್ಲ ಅದು ಗಟ್ಟಿಯಾಗಿಬಿಡುತ್ತೆ. ಅದೇ ಥರನೇ ಇದು. ಇವಾಗ ಸ್ವಲ್ಪ ತೆಳು ಅನ್ನಿಸ್ಬೋದು, ಅದನ್ನು ಸ್ವಲ್ಪ ಹೊತ್ತು ಬಿಟ್ಟರೆ ಅದು ಗಟ್ಟಿಯಾಗುತ್ತೆ. ಅದನ್ನು ಸ್ವಲ್ಪ ಹೊತ್ತು ಲಿಡ್ಡನ್ನ ಕ್ಲೋಸ್ ಮಾಡಿ ರೆಸ್ಟ್ ಮಾಡಲಿಕ್ಕೆ ಬಿಡ್ತೀನಿ. ಅದಾದ ನಂತರ ಇಲ್ಲಿ ಒಗ್ಗರಣೆಗೆ ಅಂತ ಒಂದು ಚಿಕ್ಕ ಪಾತ್ರೆಗೆ, ಅಂದರೆ ಒಗ್ಗರಣೆ ಪಾತ್ರೆಗೆ ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ, ಕರಿಬೇವಿನ ಸೊಪ್ಪು, ಒಣಗಿರುವಂಥ ಮೆಣಸಿನ್ಕಾಯಿನ ಹಾಕಿ ಚಿಟಿಕೆಯಷ್ಟು ಹಿಂಗನ್ನು ಸೇರಿಸಿ ಒಗ್ಗರಣೆನ ರೆಡಿ ಮಾಡ್ಕೋಬೇಕು. ಅಷ್ಟರಲ್ಲಿ ಇದು ಕೂಡ ಕರೆಕ್ಟಾಗಿ ಸೆಟ್ಟಾಗಿರುತ್ತೆ ಮೊಸರನ್ನದ ಥರ. ಈ ಒಗ್ಗರಣೆನ ಇದರೊಳಗಡೆ ಸೇರಿಸ್ಕೊಂಡು ನಂತರ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕಿ, ಹಾಗೆಯೇ ಬಿಡಿಸಿಟ್ಕೊಂಡಿರುವಂಥ ದಾಳಿಂಬೆ ಹಣ್ಣನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಬೇಕು ಅಂದರೆ ಇದಕ್ಕೆ ಸ್ವಲ್ಪ ಗೋಡಂಬಿನೂ ಕೂಡ ಫ್ರೈ ಮಾಡಿ ಹಾಕ್ಕೋಬೋದು. ಹಾಗೆಯೇ ದ್ರಾಕ್ಷಿ ಇದ್ದರೆ ಅದನ್ನು ಕೂಡ ಫ್ರೈ ಮಾಡಿ ಸೇರಿಸ್ಕೋಬೋದು. ಇಲ್ಲ ಅಂತ ಅಂದರೆ ನಾರ್ಮಲ್ ಗ್ರೀನ್ ಕಲರ್ ದ್ರಾಕ್ಷಿ ಇರುತ್ತಲ್ವ, ಅದನ್ನು ಕೂಡ ಕಟ್ ಮಾಡಿ ಹಾಕ್ಕೋಬೋದು. ನಾರ್ಮಲಾಗಿ ನಾವು ಮೊಸರನ್ನ ಮಾಡ್ತೀವಲ್ವ, ಅದೇ ಥರನೇ ಮಾಡ್ಕೊಳ್ಳೋದು. ನಾವು ರೈಸ್ ಬದಲಾಗಿ ಈ ಥರ ಶಾವಿಗೆನ ಹಾಕ್ಕೊಳ್ಳೋದು. ಇದೇ ಥರ ನಾವು ಅವಲಕ್ಕಿಯಿಂದ ಕೂಡ ಮಾಡ್ಕೋಬೋದು. ಸೇಮ್ ಮೊಸರನ್ನ ಥರನೇ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಇದನ್ನೆಲ್ಲ ಹಾಕಿದ ಮೇಲೆ ಇದನ್ನು ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಟೇಸ್ಟಿ ಆಗಿರುವಂಥ ಮೊಸರನ್ನ ರೆಡಿ. ಇದನ್ನು ಇನ್ನೊಂದು ಸ್ವಲ್ಪ ಹೊತ್ತು ಲಿಡ್ಡನ್ನ ಕ್ಲೋಸ್ ಮಾಡಿ ರೆಸ್ಟ್ ಮಾಡಲಿಕ್ಕೆ ಬಿಟ್ಟರೆ ಇನ್ನು ಪರ್ಫೆಕ್ಟಾಗಿ ಮೊಸರನ್ನ ರೆಡಿಯಾಗಿರುತ್ತೆ. ನಾನು ಮೊದಲೇ ಹೇಳಿದಾಗೆ ರೈಸ್ ತಿನ್ನೋದಕ್ಕೆ ಇಷ್ಟ ಇಲ್ಲ ಅಂದವರು, ಅಥವಾ ರೈಸ್ ಮಾಡ್ಕೊಳ್ಳೋದಕ್ಕೆ ಟೈಮ್ ಇಲ್ಲ ಆದರೆ ಮೊಸರನ್ನ ತಿನ್ನಬೇಕು ಅನಿಸ್ತಾ ಇದೆ ಅನ್ನೋವಾಗ ಈ ಥರ ಶಾವಿಗೆಯಿಂದ ಮಾಡ್ಕೋಬೋದು. ತುಂಬ ಚೆನ್ನಾಗಾಗುತ್ತೆ. ಒಮ್ಮೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ, ನಿಮಗೂ ಕೂಡ ಇಷ್ಟ ಆಗ್ಬೋದು. ನೋಡಿ, ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಬಂದಿದೆ ಅಲ್ವಾ, ಇದೇ ಥರನೇ ಇರಬೇಕು. ನೋಡೋದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ, ತಿನ್ನೋದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಲಂಚ್ಗೋಸ್ಕರ ಇದಕ್ಕೆ ಸೈಡ್ ಡಿಶ್ ಆಗಿ ಉಪ್ಪಿನಕಾಯಿ ಹಾಕ್ಕೋಬೋದು. ಉಪ್ಪಿನಕಾಯಿ ಇಲ್ಲ ಅಂದ್ರೂ ಕೂಡ ನಾರ್ಮಲಾಗಿ ಮೊಸರನ್ನ ಥರನೇ ತಿನ್ಬೋದು. ಇವಾಗ ಲಂಚೆಲ್ಲ ಮುಗಿಸ್ಕೊಂಡೆ ಈವ್ನಿಂಗ್ ಟೈಮ್ನಲ್ಲಿ ದೋಸೆ ಹಿಟ್ಟನ್ನು ರುಬ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ. ದೋಸೆ ಹಿಟ್ಟಿಗೆ ನಾನಿವತ್ತು ಇಡ್ಲಿ ಅಕ್ಕಿ ಅಥವಾ ದೋಸೆ ಅಕ್ಕಿನ ಏನು ಬಳಸ್ಕೊಂಡಿಲ್ಲ. ನಾರ್ಮಲಾಗಿ ರೇಷನ್ ರೈಸ್ ಬರುತ್ತಲ್ವ, ಅಂದರೆ ಸೊಸೈಟಿಲಿ ಕೊಡ್ತಾರಲ್ವ, ಆ ಅಕ್ಕಿನ ಬಳಸ್ಕೊಂಡು ಇವತ್ತು ದೋಸೆನ ಮಾಡ್ಕೋತಾ ಇದ್ದೀನಿ. ಅದಕ್ಕೋಸ್ಕರ ಯಾವುದಾದ್ರೂ ಒಂದು ಗ್ಲಾಸ್ನ ಅಳತೆ ಮಾಡಿಕೊಂಡು 3 ಗ್ಲಾಸ್ನಷ್ಟು ಈ ಅಕ್ಕಿನ ಹಾಕ್ಕೋಬೇಕು. ಅಂದರೆ ರೇಷನ್ ರೈಸ್ನ ಹಾಕ್ಕೊಂಡಿದ್ದೀನಿ. ಅದೇ ಗ್ಲಾಸ್ನಲ್ಲಿ 1 ಗ್ಲಾಸ್ನಷ್ಟು ಉದ್ದಿನಬೇಳೆನ ಸೇರಿಸ್ಕೊಂಡಿದ್ದೀನಿ. ನಂತರ ಅದಕ್ಕೆ ಸ್ವಲ್ಪ ಅವಲಕ್ಕಿನ ಹಾಕಿ, ಸ್ವಲ್ಪ ಮೆಂತ್ಯ, ಹಾಗೆಯೇ ಸ್ವಲ್ಪ ಮಾತ್ರ ಕಡಲೆಬೇಳೆನ ಹಾಕ್ಕೊಂಡಿದ್ದೀನಿ. ಕಡಲೆಬೇಳೆನ ಹಾಕ್ಕೊಂಡ್ರೆ ಒಳ್ಳೆ ಕಲರ್ ಬರುತ್ತೆ ದೋಸೆಗೆ. ಅಂದರೆ ನಾವು ರೋಸ್ಟ್ ಮಾಡಿದಾಗ ಕೆಂಪು ಕಲರಾಗಿ ಚೇಂಜ್ ಆಗುತ್ತಲ್ವ, ಅದಕ್ಕೋಸ್ಕರ ಕಡಲೆಬೇಳೆನ ಹಾಕಿ ಇದನ್ನು ಎಲ್ಲನೂ ಕೂಡ ಒಟ್ಟಿಗೆ ಹಾಕಿ ನೆನೆಸಿಟ್ಕೊಂಡಿದ್ದೆ. ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇರೋದ್ರಿಂದ ಸಪ್ರೇಟಾಗಿ ರುಬ್ಕೊಳ್ಳೋದಕ್ಕೂ ಕೂಡ ಆಗೋದಿಲ್ಲ, ಇನ್ನು ಸಪ್ರೇಟಾಗಿ ನೆನೆಸ್ಕೊಂಡ್ರೂ ಕೂಡ ಆಗೋದಿಲ್ಲ ಅಂತ ಎಲ್ಲನೂ ಕೂಡ ಒಟ್ಟಿಗೆ ಹಾಕಿ ನೆನೆಸಿಟ್ಕೊಂಡಿರ್ತೀನಿ. ರುಬ್ಬುವಾಗ ಎಲ್ಲನೂ ಕೂಡ ಒಟ್ಟಿಗೆ ಹಾಕಿ ಅದಕ್ಕೆ ಸ್ವಲ್ಪ ರೈಸ್ ಕೂಡ ಇಟ್ಕೊಂಡಿದ್ದೆ ಅಲ್ವಾ, ಅದನ್ನು ಕೂಡ ಸ್ವಲ್ಪನ ಹಾಕಿ ರುಬ್ಕೊಳ್ಳೋದು. ಸ್ವಲ್ಪನೇ ನೀರನ್ನು ಸೇರಿಸ್ಕೊಳ್ತಾ ಸ್ವಲ್ಪ ಗಟ್ಟಿಯಾಗೇ ರುಬ್ಕೋತೀನಿ. ತೆಳುವಾದರೆ ಫರ್ಮೆಂಟೇಷನ್ ಆಗೋದಕ್ಕೆ ಕಷ್ಟ ಆಗುತ್ತೆ, ಅದಕ್ಕೋಸ್ಕರ ಸ್ವಲ್ಪ ಗಟ್ಟಿಯಾಗೇ ರುಬ್ಬಿ ಇನ್ನೊಂದು ಪಾತ್ರೆಗೆ ಹಾಕಿ ಇದೇ ಥರ ಮಿಕ್ಕೊಂಡಿರುವಂತಹ ಅಕ್ಕಿ ಬೇಳೆನೆಲ್ಲ ಇನ್ನೊಂದು ಬ್ಯಾಚಲ್ಲಿ ಹಾಕಿ ಅದ್ರ ಜೊತೆನೂ ಕೂಡ ಸ್ವಲ್ಪ ರೈಸನ್ನು ಹಾಕಿ ರುಬ್ಕೋತೀನಿ. ನಾವು ಅಕ್ಕಿ ಮತ್ತು ಬೇಳೆನೆಲ್ಲ 2 ಬ್ಯಾಚಲ್ಲಿ ರುಬ್ಕೋತೀನಿ. ಅಂದರೆ
ಅದೇ ಥರ ನಾವು ರೈಸ್ನ ಸೇರಿಸ್ಕೋತೀವಲ್ವ ಅದನ್ನು ಕೂಡ 2 ಬ್ಯಾಚ್ಗೂ ಕೂಡ ಸ್ವಲ್ಪ ಸ್ವಲ್ಪನ ಹಾಕಿ ರುಬ್ಕೋತೀನಿ. ಆವಾಗ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಒಂದೇ ಸತಿ ಅನ್ನನ ಹಾಕಿ ರುಬ್ಬಿಟ್ಕೊಂಡ್ರೆ ಚೆನ್ನಾಗಿ ಹೊಂದ್ಕೊಳ್ಳೋದಿಲ್ಲ ಹಿಟ್ಟಿನ ಜೊತೆ. ಅದಕ್ಕೋಸ್ಕರ ಒಂದೊಂದೇ ಬ್ಯಾಚ್ಗೆ ಸ್ವಲ್ಪ ಸ್ವಲ್ಪನೇ ಅನ್ನನ ಹಾಕ್ಕೊಳ್ತಾ ರುಬ್ಕೊಳ್ಳೋದು. ಈ ಥರ ರುಬ್ಕೊಂಡ್ರೆ ಫರ್ಮೆಂಟೇಷನ್ ಕೂಡ ಬೇಗ ಆಗುತ್ತೆ. ನಾನು ನಾಳೆ ನಿಮಗೆ ತೋರಿಸ್ತೀನಿ ಯಾವ ರೀತಿ ಆಗಿತ್ತು ಅಂತ. ಸ್ವಲ್ಪ ಮೋಡ ಥರನೇ ಇತ್ತು. ಲೇಟಾಗಿ ಕೂಡ ರುಬ್ಬಿದ್ದೆ ನಾನು. ಸಾಯಂಕಾಲ ಅಂತಂದರೆ ಒಂದು 6 ಗಂಟೆ 6:30 ಹಂಗೆ ಆಗಿತ್ತು. ಆವಾಗ ರುಬ್ಬಿದ್ರೂ ಕೂಡ ಬೆಳಿಗ್ಗೆ ಅಷ್ಟರಲ್ಲಿ ತುಂಬ ಚೆನ್ನಾಗಿ ಫರ್ಮೆಂಟೇಷನ್ ಆಗಿರುತ್ತೆ. ಇವಾಗ ರುಬ್ಕೊಂಡಿರುವಂಥ ಹಿಟ್ಟನ್ನು ಮತ್ತು ಅದೇ ಪಾತ್ರೆಗೆ ಹಾಕಿ ಈ ಹಂತದಲ್ಲೇ ಉಪ್ಪನ್ನು ಸೇರಿಸಿ ಕೈಯಿಂದನೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ಹೀಗೆ ಒಬ್ಬರು ಕಮೆಂಟ್ ಹಾಕಿದರು, ಕೈಯಿಂದ ಮಿಕ್ಸ್ ಮಾಡ್ಕೊಳ್ಳೋದು ಮತ್ತು ಉಪ್ಪನ್ನು ಹಾಕಿದ್ರೆ ಬೆಳಿಗ್ಗೆ ಅಷ್ಟರಲ್ಲಿ ಹಿಟ್ಟು ಕೆಟ್ಟೋಗ್ಬಿಡಲ್ವ ಪೂಜಾ ಅಂತ. ಆ ಥರ ಎಲ್ಲ ಆಗೋದಿಲ್ಲ. ನೀಟಾಗಿ ಹಿಟ್ಟು ಫರ್ಮೆಂಟೇಷನ್ ಆಗಬೇಕು ಅಂದರೆ ಈ ಹಂತದಲ್ಲೇ ಉಪ್ಪನ್ನು ಹಾಕಿ ಕೈಯಿಂದ ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಫರ್ಮೆಂಟೇಷನ್ ಆಗುತ್ತೆ. ಹಾಗೆ ಕೆಲವರು ಈ ಹಂತದಲ್ಲಿ ಉಪ್ಪನ್ನು ಹಾಕ್ಕೊಂಡಿರ್ತಾರೆ, ಇನ್ನು ಕೆಲವರು ಹಾಕಿಲ್ಲ ಅಂತಂದರೆ ಬೆಳಗ್ಗೆ ಟೈಮ್ನಲ್ಲಿ ಹಾಕ್ಕೊಂಡಿರ್ತಾರೆ. ಅದು ಯಾವಾಗ ಅಂದರೆ ಹಿಟ್ಟನ್ನು ಏನಾದ್ರೂ ಫ್ರಿಜ್ನಲ್ಲಿ ಸ್ಟೋರ್ ಮಾಡ್ಕೋತೀವಿ, ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಕೋತೀವಿ ಅಂದಾಗ ಉಪ್ಪನ್ನು ಹಾಕ್ಕೊಳ್ಳೋದಿಲ್ಲ ಸಾಮಾನ್ಯವಾಗಿ. ಇನ್ನೇನಾದ್ರೂ ನಾಳೆ ಒನ್ ಟೈಮ್ಗೆ ಅಲ್ವಾ ಅಂತಂದಾಗ ಈ ಹಂತದಲ್ಲೇ ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ಇಟ್ಕೊಳ್ಳೋದು. ನಾವೇನಾದ್ರೂ ಸ್ಟೋರ್ ಮಾಡ್ಕೋತೀವಿ ಅಂದಾಗ ಮಾತ್ರ ಉಪ್ಪನ್ನು ಹಾಕ್ಕೋಬಾರ್ದು. ನಾವು ದೋಸೆನ ಹಾಕ್ಕೋತೀವಿ, ಇಡ್ಲಿನ ಹಾಕ್ಕೋತೀವಲ್ವ, ಆ ಟೈಮ್ನಲ್ಲಿ ಇಡ್ಲಿ ಮಾಡ್ಕೊಳ್ಳೋವಾಗ ದೋಸೆನ ಮಾಡ್ಕೊಳ್ಳೋವಾಗ ಮಾತ್ರ ಉಪ್ಪನ್ನು ಹಾಕಿ ಸ್ವಲ್ಪ ಸ್ವಲ್ಪನೇ ಕಲಸಿ ಮಾಡ್ಕೊಳ್ಳೋದು. ಇದು ಸ್ಟೋರ್ ಮಾಡ್ಕೊಳ್ಳೋವಾಗ ಮಾತ್ರ ಈ ಥರ ಮಾಡ್ಕೊಳ್ಳೋದಷ್ಟೇ. ನಾವು ಯೂಶ್ವಲಿ ಸ್ಟೋರ್ ಮಾಡ್ಕೊಳ್ಳೋದಿಲ್ಲ ಇಡ್ಲಿ ಹಿಟ್ಟು ದೋಸೆ ಹಿಟ್ಟನ್ನೆಲ್ಲ. ಅವಾಗಲೇ ಖಾಲಿ ಮಾಡ್ಕೋತಾ ಇರ್ತೀವಿ. ಅದಕ್ಕೋಸ್ಕರ ಇವಾಗಲೇ ಉಪ್ಪನ್ನು ಹಾಕಿ ಮಿಕ್ಸ್ ಮಾಡ್ಕೊಂಡಿರ್ತೀನಿ. ಹಾಗೆ ಈವ್ನಿಂಗ್ ಸ್ನ್ಯಾಕ್ಸ್ಗೋಸ್ಕರ ಅಂತ ಟೀ ಟೈಮ್ಗೆ ಇಲ್ಲಿ ಇನ್ಸ್ಟೆಂಟಾಗಿ ಟೀ ಆಗೋ ಅಷ್ಟರಲ್ಲೇ ಇನ್ಸ್ಟೆಂಟಾಗಿ ಒಂದು ಅವಲಕ್ಕಿ ಮಿಕ್ಸ್ಚರ್ನ ಮಾಡ್ಕೋತಾ ಇದ್ದೀನಿ. ತುಂಬ ಅಂದರೆ ತುಂಬ ಸಿಂಪಲ್ ಇದು. ಕೇವಲ ಕಡಿಮೆ ಪದಾರ್ಥಗಳನ್ನ ಬಳಸ್ಕೊಂಡು ಮಾಡುವಂಥ ಸ್ನ್ಯಾಕ್ಸ್ ಇದು. ಆಲ್ರೆಡಿ ಒಂದು ಸಾರಿ ಶೇರ್ ಮಾಡಿರ್ತೀನಿ ತುಂಬ ಹಳೆಯ ವಿಡಿಯೋದಲ್ಲಿ. ಅದಕ್ಕೋಸ್ಕರ ಇವಾಗ ಇನ್ನೊಂದು ಸಾರಿ ಶೇರ್ ಮಾಡ್ತಾ ಇದ್ದೀನಿ. ಸೈಡಲ್ಲಿ ಟೀ ಮಾಡಲಿಕ್ಕೆ ಇಟ್ಕೊಂಡು ಇನ್ನೊಂದು ಸೈಡಲ್ಲಿ ಇಲ್ಲಿ ಮಿಕ್ಸ್ಚರ್ನ ಮಾಡ್ಕೋತಾ ಇದ್ದೀನಿ. ನಾನು ಮೊದಲೇ ಹೇಳಿದಾಗೆ ಟೀ ರೆಡಿ ಆಗೋಷ್ಟರಲ್ಲೇ ಇಲ್ಲಿ ಈ ಅವಲಕ್ಕಿ ಮಿಕ್ಸ್ಚರ್ ರೆಡಿ ಆಗಿರುತ್ತೆ. ಇದಂತೂ ನಮ್ಮ ಮನೆಯಲ್ಲಿ ಎಲ್ಲರಿಗೂ ಕೂಡ ತುಂಬ ಇಷ್ಟ. ಇದನ್ನು ಮಾಡ್ಕೊಳ್ಳೋದಕ್ಕೆ ಒಂದು ಬಾಣಲಿಗೆ ಎಣ್ಣೆನ ಹಾಕ್ಕೋಬೇಕು. ಅದು ಕಾದಾದ ನಂತರ ಕಡಲೆ ಬೀಜನ ಹಾಕಿ ಅದನ್ನು ಫ್ರೈ ಮಾಡಿಕೊಂಡು ಒಂದು ಪ್ಲೇಟ್ಗೆ ಎತ್ತಿಟ್ಕೊಂಡಿದ್ದೀನಿ. ಹಾಗೆಯೇ ಕಡಲೆ ಬೀಜನ ಫ್ರೈ ಮಾಡಿದ ನಂತರ ಕಡಲೆನ ಹಾಕಿ ಅದನ್ನು ಕೂಡ ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ಎತ್ತಿಟ್ಕೋಬೇಕು. ಹಾಗೆಯೇ ಈ ಆಯಿಲ್ ಏನಿದೆ, ಎಣ್ಣೆ ಏನಿದೆ, ಇದನ್ನು ಹೊಗೆ ಬರೋ ತನಕ ಕಾಯಿಸ್ಕೋಬೇಕು. ಕಾಯಿಸ್ಕೊಂಡಿದ ನಂತರ ಅವಲಕ್ಕಿನ ಹಾಕಿ ಈ ಥರ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದರೆ ನಾರ್ಮಲಾಗಿ ನಾವು ಎಣ್ಣೆಯಲ್ಲಿ ಫ್ರೈ ಮಾಡಿ ಎತ್ಕೋತೀವಲ್ವ ಅವಲಕ್ಕಿ, ಅದೇ ಥರನೇ ಬರುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಕುಟುಂಬ ಥರ ಆಗೋದಿಲ್ಲ, ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ಕೆಲವ್ರಿಗೆ ಅವಲಕ್ಕಿ ಮಿಕ್ಸ್ಚರ್ನ ತಿನ್ನಬೇಕು ಅಂತ ಇಷ್ಟ. ಆದರೆ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಿದಾಗ ತುಂಬ ಜಾಸ್ತಿ ಎಣ್ಣೆ ಆಗಿಬಿಟ್ಟಿರುತ್ತೆ ಅದಕ್ಕೆ ಅಂತ ಭಯ ಪಡ್ತಿರ್ತೀರ. ಅಂದರೆ ಡಯಟ್ ಎಲ್ಲ ಮಾಡ್ತಾ ಇರೋರು, ಜಾಸ್ತಿ ಆಯಿಲ್ ಐಟಮ್ ತಿಂದೇ ಇರೋರು ಅಂಥವ್ರಿಗೆ ಈ ಥರ ಮಾಡಿಕೊಡ್ಬೋದು. ಇದು ಕೂಡ ಸೇಮ್ ನಾವು ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಿದಾಗ ಆಗುತ್ತಲ್ವ ಅವಲಕ್ಕಿ, ಅದೇ ಥರನೇ ಆಗುತ್ತೆ. ತುಂಬ ಚೆನ್ನಾಗಿ ಬರುತ್ತೆ. ಬೇಕಿದ್ರೆ ಒಮ್ಮೆ ಟ್ರೈ ಮಾಡಿ. ಇವಾಗ ಅವಲಕ್ಕಿ ಎಲ್ಲ ಫ್ರೈ ಆಗಿತ್ತು. ಅದಕ್ಕೆ ಫ್ರೈ ಮಾಡಿ ಇಟ್ಕೊಂಡಿರುವಂಥ ಕಡಲೆ ಬೀಜನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅಚ್ಕಾರದ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಬೇಕು ಅಂದರೆ ಇದಕ್ಕೆ ಗೋಡಂಬಿ, ಬಾದಾಮಿ ಹಾಗೆ ಒಣ ದ್ರಾಕ್ಷಿನ ಫ್ರೈ ಮಾಡಿ ಹಾಕ್ಕೋಬೋದು. ಇಲ್ಲ ಅಂತ ಅಂದರೆ ಸ್ವಲ್ಪ ಕೊಬ್ಬರಿನ ಸ್ಲೈಸಸ್ ಆಗಿ ಕಟ್ ಮಾಡಿ ಅದನ್ನು ಕೂಡ ಸೇರಿಸ್ಕೋಬೋದು. ಕರಿಬೇವಿನ ಸೊಪ್ಪನ್ನು ಹಾಕ್ಕೋಬೋದು, ಒಣಮೆಣಸಿನ್ಕಾಯಿನ ಹಾಕ್ಕೋಬೋದು. ಇದನ್ನೆಲ್ಲ ಹಾಕಿ ಮಾಡ್ಕೊಂಡ್ರೂ ಕೂಡ ಅದೂ ಅವಲಕ್ಕಿ ಮಿಕ್ಸ್ಚರೇ. ತುಂಬ ಸಿಂಪಲ್ಲಾಗಿ ಕಡಿಮೆ ಪದಾರ್ಥಗಳನ್ನ ಬಳಸ್ಕೊಂಡು ಇನ್ಸ್ಟೆಂಟಾಗಿ ಏನಾದ್ರೂ ಕಾಫಿ ಟೈಮ್ಗೆ, ಟೀ ಟೈಮ್ಗೆ ಏನಾದ್ರೂ ತಿನ್ನಬೇಕು ಅನಿಸ್ದಾಗ, ಇಲ್ಲ ಏನಾದ್ರೂ ತಿನ್ನಬೇಕು ಅನಿಸ್ದಾಗ ಜಸ್ಟ್ 5 ಮಿನಿಟ್ಸಲ್ಲಿ ಮಾಡ್ಕೊಳ್ಳೋವಂಥ ರೆಸಿಪಿ ಇದು. ಕಡಿಮೆ ಪದಾರ್ಥಗಳನ್ನ ಬಳಸ್ಕೊಂಡು ಮಾಡ್ಕೊಳ್ಳೋವಂಥ ರೆಸಿಪಿ ಇದು. ಅವಲಕ್ಕಿನ ಮಾಡ್ಕೊಳ್ಳೋ ಅಷ್ಟರಲ್ಲಿ ಸೈಡಲ್ಲಿ ಟೀ ಕೂಡ ರೆಡಿಯಾಗಿತ್ತು. ಇವಾಗ ಅದನ್ನು ಕೂಡ ಸರ್ವ್ ಮಾಡ್ತಾಯಿದ್ದೀನಿ. ಸ್ಟಾರ್ಟಿಂಗ್ ನಿಮಗೆ ಈ ಅವಲಕ್ಕಿನ ಮಾಡ್ಕೊಳ್ಳೋವಾಗ ಸ್ವಲ್ಪ ಎಣ್ಣೆನ ಹಾಕಿ ಜಾಸ್ತಿ ಅವಲಕ್ಕಿ ಹಾಕ್ಬಿಡ್ತೀರಾ, ಇಲ್ಲ ಜಾಸ್ತಿ ಎಣ್ಣೆನ ಹಾಕಿ ಕಡಿಮೆ ಅವಲಕ್ಕಿ ಹಾಕ್ಬಿಡ್ತೀರಾ. ಆವಾಗ ಕೆಲವೊಂದು ಸಾರಿ ಎಣ್ಣೆನೇ ಸಾಕಾಗಿರೋದಿಲ್ಲ. ಅವಲಕ್ಕಿನ ಫ್ರೈ ಮಾಡ್ಕೊಳ್ಳೋವಾಗ ಸ್ವಲ್ಪ ಕುಟುಂಬ ಥರ ಇರುತ್ತೆ. ಇನ್ನೊಂದು ಸರಿ ಏನಾಗ್ಬಿಡುತ್ತೆ ಅಂತಂದರೆ ಸ್ವಲ್ಪ ಅವಲಕ್ಕಿ ಹಾಕಿರ್ತೀವಲ್ವ, ಅವಲಕ್ಕಿ ಎಲ್ಲ ಚೆನ್ನಾಗಿ ಫ್ರೈ ಆಗಿರುತ್ತೆ, ಆದರೆ ಎಣ್ಣೆ ತಳದಲ್ಲಿ ಹಾಗೇ ಇರುತ್ತೆ. ಆ ಥರ ಕೂಡ ಆಗಿಬಿಡುತ್ತೆ. ನಾನು ತುಂಬ ಸರಿ ಈ ಥರ ಹೆಚ್ಚು ಕಡಿಮೆ ಮಾಡಿ ಇವಾಗ ಎಷ್ಟು ಎಣ್ಣೆಗೆ ಎಷ್ಟು ಅವಲಕ್ಕಿ ಹಾಕಬೇಕು ಅಂತ ಗೊತ್ತಾಗಿ ಕರೆಕ್ಟಾಗಿ ಮಾಡ್ತೀನಿ. ಸ್ವಲ್ಪ ಎಣ್ಣೆ ಕೂಡ ಉಳಿಯೋದಿಲ್ಲ.
ನಾರ್ಮಲಾಗಿ ಅವಲಕ್ಕಿನ ಹುರಿದಾಗ ಕಟ್ಟುಮ್ ಕುಟ್ಟುಮ್ ಅನ್ನತ್ತಲ್ವ, ಅಂದರೆ ಎಣ್ಣೆ ಹಾಕ್ತೇನೆ ಹುರಿದಾಗ ಕಟ್ಟುಮ್ ಕುಟ್ಟುಮ್ ಅನ್ನತ್ತಲ್ವ ರೈಸ್ ಥರ, ಆ ಥರ ಕೂಡ ಆಗೋದಿಲ್ಲ. ಕರೆಕ್ಟಾಗಿ ನಾವು ಡೀಪ್ ಫ್ರೈ ಮಾಡಿದಾಗ ಯಾವ ರೀತಿ ಅವಲಕ್ಕಿ ಬರುತ್ತೋ ಅದೇ ಥರನೇ ಇರುತ್ತೆ. ಆದರೆ ಎಣ್ಣೆನ ನೀಟಾಗಿ ಹೊಗೆ ಬರೋ ತನಕ ಕಾಯಿಸ್ಕೋಬೇಕು. ಅದೊಂದು ಟ್ರಿಕ್ಸ್ನ ನೀವು ಮೈಂಡಲ್ಲಿ ಇಟ್ಕೊಂಡಿರಿ, ಆವಾಗಲೇ ಅವಲಕ್ಕಿ ಮಿಕ್ಸ್ಚರ್ ತುಂಬ ಚೆನ್ನಾಗಿ ಆಗೋದು. ಇವಾಗ ಟೀನೆಲ್ಲ ಕೊಟ್ಟು ಹಾಗೆ ಇಲ್ಲಿ ಅವಲಕ್ಕಿನೂ ಕೂಡ, ಈ ಅವಲಕ್ಕಿ ಮಿಕ್ಸ್ಚರ್ನು ಕೂಡ ಕೊಡ್ತಾ ಇದ್ದೀನಿ. ನಾನು ಮೊದಲೇ ಹೇಳಿದಾಗೆ ಬೇಕು ಅಂದರೆ ಇದಕ್ಕೆ ನೀವು ಎಕ್ಸ್ಟ್ರಾ ಪದಾರ್ಥಗಳನ್ನೂ ಕೂಡ ಸೇರಿಸ್ಕೊಬೋದು. ಹಾಗೆಯೇ ಡಿನ್ನರ್ಗೋಸ್ಕರ ಅಂತ ಚಪಾತಿ ಹಾಗೆ ಹಳ್ಳಿ ಸ್ಟೈಲ್ನಲ್ಲಿ ಮಾಡ್ತಾರಲ್ವ ಆ ಥರ ಬೆಂಡೆಕಾಯಿ ಗೊಜ್ಜನ್ನು ಮಾಡಿದ್ದೆ. ತುಂಬ ಚೆನ್ನಾಗಿ ಬಂದಿತ್ತು. ಅಂದರೆ ಯಾವುದೇ ಥರ ಮಸಾಲೆನ ರುಬ್ಬದೇನೆ ಹುಣಸೆ ಹಣ್ಣನ್ನೆಲ್ಲ ಹಾಕಿ ಮಾಡ್ತೀವಲ್ವ ಆ ಥರ ಗೊಜ್ಜು ಅದು. ಹಾಗೆ ಡಿನ್ನರ್ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಬ್ಲೌಸಸ್ ಎಲ್ಲ ವಾಶ್ ಮಾಡಿಟ್ಟಿದ್ದೆ. ಅಂದರೆ ಈ ಥರ ಹ್ಯಾಂಡ್ ವರ್ಕ್ ಎಲ್ಲ ಮಾಡಿಟ್ಕೊಂಡಿರ್ತೀನಲ್ವ, ಅದನ್ನು ಮಷಿನ್ಗೆ ಹಾಕೋದಿಲ್ಲ. ಅಂದರೆ ಸ್ವಲ್ಪ ಜಾಸ್ತಿ ನೀರು ಹಾಕಿ ನೆಂದೋಗ್ಬಿಡತ್ತೆ, ಏನಾದ್ರೂ ಸ್ಟೋನ್ ಎಲ್ಲ ಸ್ಟಿಕ್ ಮಾಡಿದಾಗ ಅದೆಲ್ಲ ಹೋಗೋ ಚಾನ್ಸಸ್ ಇರುತ್ತೆ ಅಂತ ಆಲ್ಮೋಸ್ಟ್ ಹ್ಯಾಂಡ್ ವರ್ಕ್ ಇರುವಂಥ ಬ್ಲೌಸಸ್ನೆಲ್ಲ ಹ್ಯಾಂಡ್ ವಾಶೇ ಮಾಡ್ತೀನಿ. ಇನ್ನು ಇದನ್ನು ಸರ್ಫ್ ಹಾಕಿ ನೆನೆಸೋದಾಗಿರ್ಬೋದು ಆ ಥರ ಎಲ್ಲ ಮಾಡಲ್ಲ. ಇನ್ಸ್ಟೆಂಟಾಗಿ ನೀರನ್ನು ಹಾಕಿ ಯಾವುದಾದ್ರೂ ಶ್ಯಾಂಪು ಅಥವಾ ಸೋಪನ್ನು ಹಾಕಿ ನೀಟಾಗಿ ಕೈಯಿಂದನೇ ಚೆನ್ನಾಗಿ ಉಜ್ಜಿ ಕ್ಲೀನ್ ಮಾಡೋದು. ಇದನ್ನು ಬ್ರಷ್ ಕೂಡ ಹಾಕಿ ಕ್ಲೀನ್ ಮಾಡೋದಿಲ್ಲ. ಯೂಶಲಿ 1-2 ಗಂಟೆ ಹಾಕ್ಕೊಂಡಿರ್ತೀವಿ ಬ್ಲೌಸ್ನ ಅಷ್ಟೇ ಅಲ್ವಾ, ತುಂಬ ಜಾಸ್ತಿ ಏನು ಗಲೀಜಾಗಿರೋದು ಆ ಥರ ಎಲ್ಲ ಆಗೋದಿಲ್ಲ ಅಲ್ವಾ. ಅದಕ್ಕೋಸ್ಕರ ಈ ಥರ ಹ್ಯಾಂಡ್ ವಾಶ್ ಮಾಡ್ಕೋತೀನಿ. ಇನ್ನು ಈ ಥರ ನಾನು ಮೊದಲೇ ಹೇಳಿದಾಗೆ ಸ್ಟೋನ್ ಎಲ್ಲ ಹಾಕಿದರೆ ಈ ಬಾಲ್ ಚೈನ್ ಎಲ್ಲ ಸ್ಟಿಕ್ ಮಾಡಿರ್ತೀನಲ್ವ ಗಮ್ಮನ್ನು ಹಾಕಿ, ಅದೆಲ್ಲ ಕಿತ್ತೋಗೋ ಚಾನ್ಸಸ್ ಇರುತ್ತೆ ನೀರಿನಲ್ಲಿ ಹಾಕಿದಾಗ. ಅಂದರೆ ತುಂಬ ಜಾಸ್ತಿ ಹೊತ್ತು ನೆನೆಸಿದಾಗ ಕಿತ್ತೋಗೋ ಚಾನ್ಸಸ್ ಇರುತ್ತೆ. ಈ ಥರ ಸಿಂಪಲ್ಲಾಗಿ ಹ್ಯಾಂಡ್ ವಾಶ್ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ನೀರಲ್ಲಿ ಮಾತ್ರ ಡಿಪ್ ಮಾಡಿ ನೀಟಾಗಿ ಕೈಯಿಂದ ಉಜ್ಜಿ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಆ ಥರ ಏನೂ ಆಗೋದಿಲ್ಲ. ನಾವೇ ಹ್ಯಾಂಡ್ ವರ್ಕ್ ಮಾಡ್ಕೊಂಡಿರೂ ಕೂಡ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ಬೋದು. ಬರೀ ನಾವು ಮಾಡಿರುವಂಥ ಹ್ಯಾಂಡ್ ವರ್ಕಲ್ಲ, ಮಷಿನ್ ಎಂಬ್ರಾಯ್ಡ್ರಿ ಆಗಿರ್ಬೋದು, ನಾವು ಹೊರಗಡೆ ಕೊಟ್ಟು ಮಾಡಿಸಿರ್ತೀವಲ್ವ ಎಂಬ್ರಾಯ್ಡ್ರಿ, ಅದನ್ನು ಕೂಡ ನೀಟಾಗಿ ಮೇಂಟೈನ್ ಮಾಡಬೇಕಾಗತ್ತೆ. ನಾವು ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ತೀವಿ ಬ್ಲೌಸ್ ಅಷ್ಟು ಚೆನ್ನಾಗಿರುತ್ತೆ, ಅಷ್ಟು ದಿನಗಳ ಕಾಲ ಬಾಳಿಕೆಗೆ ಬರುತ್ತೆ. ಡಿಸೈನ್ ಆಗಿರ್ಬೋದು, ವರ್ಕ್ಗಳಾಗಿರ್ಬೋದು, ಸ್ಟೋನ್ಸ್ ಆಗಿರ್ಬೋದು ಹಾಳಾಗೋ ಚಾನ್ಸಸ್ ಇರೋದೇ ಇಲ್ಲ. ಅದಕ್ಕೋಸ್ಕರ ಆದಷ್ಟು ಎಂಬ್ರಾಯ್ಡ್ರಿ ಮಾಡಿರುವಂಥದ್ದು ಅಥವಾ ಯಾವುದಾದ್ರೂ ವರ್ಕ್ ಮಾಡಿರುವಂಥದ್ದು ಮಷಿನ್ ಎಂಬ್ರಾಯ್ಡ್ರಿ ಆದ್ರೂ ಪರವಾಗಿಲ್ಲ, ನೀಟಾಗಿ ಮೇಂಟೈನ್ ಮಾಡಬೇಕಾಗತ್ತೆ. ಆವಾಗ ತುಂಬ ಚೆನ್ನಾಗಿ ನಾವು ಬ್ಲೌಸ್ಗಳನ್ನ ಇಟ್ಕೋಬೋದು. ಇದನ್ನೆಲ್ಲ ವಾಶ್ ಮಾಡಿದ್ದಾಯಿತು. ಇದನ್ನೆಲ್ಲ ನೀಟಾಗಿ ಮಡಚಿಡ್ತಾ ಇದ್ದೆ. ಹಾಗೇ ಬಟ್ಟೆನೂ ಕೂಡ ವಾಶ್ ಮಾಡೋದಕ್ಕೆ ಹಾಕಿದ್ದೆ ಅಲ್ವಾ, ಅದನ್ನು ಕೂಡ ಮಧ್ಯಾಹ್ನ ಅಷ್ಟರಲ್ಲೆಲ್ಲ ತಂದುಬಿಟ್ಟಿರ್ತೀನಿ. ಆದರೂ ಕೂಡ ಸಾಯಂಕಾಲ ತನಕ ಇಟ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ಏನಾದ್ರೂ ಮಾತಾಡೋದಿದ್ರೆ ಮಾತಾಡ್ಕೊಳ್ತಾ ನಾನು ಮತ್ತು ನಮ್ಮತ್ತೆ ಈ ಥರ ಬಟ್ಟೆನ ಮಡಚ್ತಾ ಇರ್ತೀವಿ. ಯಾರಾದರೂ ಒಬ್ಬರು ಇರಬೇಕು ಮಾತಾಡೋದಕ್ಕೆ. ಅವ್ರು ಮಡಚಿಲ್ಲ ಅಂದರೂ ಪರವಾಗಿಲ್ಲ, ನಮ್ಮ ಜೊತೆ ಕೂತ್ಕೊಂಡು ಮಾತಾಡ್ತಾ ಇರಬೇಕು. ಆವಾಗ ಬಟ್ಟೆ ಮಡಚೋದು ಬೋರೇ ಆಗೋದಿಲ್ಲ. ಬೇಕಿದ್ರೆ ಅಬ್ಸರ್ವ್ ಮಾಡಿ, ನಾವು ಫೋನಲ್ಲಿ ಏನಾದರೂ ಮಾತಾಡ್ತಾ ಇದ್ದರೆ ಬೇಗ ಬಟ್ಟೆ ಮಡಚಿರ್ತೀವಿ, ಗೊತ್ತೇ ಆಗಿರೋದಿಲ್ಲ ಇಷ್ಟೊಂದು ಬಟ್ಟೆ ಮಡಚ್ಬಿಟ್ನ ಅಂತ. ಆ ಥರ ನನಗನ್ಸುತ್ತೆ. ನಿಮಗೂ ಹಾಗೆ ಆಗುತ್ತಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ದರೆ, ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು.